ಕೋಲಾರ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ, ನಾಯಕರ ಮಧ್ಯೆ ಕೋಮುಲ್ ಅಧ್ಯಕ್ಷ ಗಾದಿಗಾಗಿ ಫೈಟ್. ನಾರಾಯಣಸ್ವಾಮಿ ವರ್ಸಸ್ ನಂಜೇಗೌಡ ನಡುವೆ ಜಿದ್ದಾಜಿದ್ದಿ ನಡೆದಿದೆ. ನಾಯಕರ ಮಧ್ಯೆ ಕೋಮುಲ್ ಅಧ್ಯಕ್ಷ ಗಾದಿಗಾಗಿ ನಡೀತಾ ಇರುವ ಫೈಟ್ ಇದು. ನಾರಾಯಣಸ್ವಾಮಿ ವರ್ಸಸ್ ನಂಜೇಗೌಡ ಜಿದ್ದಾಜಿದ್ದಿ ನಡೆದಿದೆ. ಪರಿಶಿಷ್ಟ ಜಾತಿಯವರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು. ಭೈರತಿ ಎದುರು ನಾರಾಯಣಸ್ವಾಮಿ ಬೆಂಬಲಿಗರು ಮನವಿ ಮಾಡಿದ್ದಾರೆ. ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ನಾರಾಯಣಸ್ವಾಮಿ. ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೀತಾ ಇದೆ. ರಮೇಶ್ ಕುಮಾರ್, ಮುನಿಯಪ್ಪ ಬಣಗಳಿಗೆ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. 13 ಸ್ಥಾನದಲ್ಲಿ ಕಾಂಗ್ರೆಸ್ ಬೆಂಬಲಿತ 9 ನಿರ್ದೇಶಕರಿದ್ದಾರೆ. 2 ನಾಮನಿರ್ದೇಶಿತ, 3 ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಯಾರಾಗ್ತಾರೆ ಹಾಗಾದ್ರೆ ಕೋಮುಲ್ ಅಧ್ಯಕ್ಷ ಅನ್ನೋದೇ ಈಗ ಸಸ್ಪೆನ್ಸ್. ಪ್ರತಿಷ್ಠೆಯ ಫೈಟ್ನಲ್ಲಿ ಜಯ ಯಾರಿಗೆ ಸಿಗತ್ತೆ? ಕೋಲಾರ ಕಾಂಗ್ರೆಸ್ನಲ್ಲಿ ಶುರುವಾಗಿರೋ ಬಣ ಬಡಿದಾಟ, ನಾಯಕರ ಮಧ್ಯೆ ಕೋಮುಲ್ ಅಧ್ಯಕ್ಷ ಗಾದಿಗಾಗಿ ಫೈಟ್ ನಡೆದಿದೆ. ನಾರಾಯಣಸ್ವಾಮಿ ವರ್ಸಸ್ ನಂಜೇಗೌಡ ನಡುವಿನ ಜಿದ್ದಾಜಿದ್ದಿ. ಪರಿಶಿಷ್ಟ ಜಾತಿಯವರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು. ನಾರಾಯಣಸ್ವಾಮಿ ಬೆಂಬಲಿಗರು ಮನವಿ ಮಾಡಿರುವುದು ಭೈರತಿ ಎದುರು ಬಣ ಬಡಿದಾಟಕ್ಕೆ ಕಾರಣವಾಗಿದೆ. ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೀತಾ ಇದೆ. ರಮೇಶ್ ಕುಮಾರ್, ಮುನಿಯಪ್ಪ ಬಣಗಳಿಗೆ ಪ್ರತಿಷ್ಠೆ ಪ್ರಶ್ನೆ ಇದೆ. ಕೋಲಾರ ಕಾಂಗ್ರೆಸ್ಸಿನ ಬಣ ಬಡಿದಾಟ ಬೀದಿಗೆ ಬಂದಿದೆ. ಕಾರ್ಯಕರ್ತರು ಎಲ್ಲರೂ ಶಾಸಕರು, ಅಲ್ಲಿನ ಕಾಂಗ್ರೆಸ್ ಶಾಸಕರು ನಂಜೇಗೌಡರು, ಅವ್ರಿಗೂ ತುಂಬಾ ಬೇಕಾದನೆ. ಒಬ್ಬ ಕಾಂಗ್ರೆಸ್ ಶಾಸಕರು ಬಂದು ನನ್ನ ಮೇಲೆ ಎಲೆಕ್ಷನ್ ಮಾಡಿದಂಥ ಅಭ್ಯರ್ಥಿ ಉಡಿ ವಿಜಯ್ ಕುಮಾರ್ ವೇದಿಕೆಯಲ್ಲಿ ಕೂತ್ಕೋತಾರೆ. ಆ ವೇದಿಕೆಯಲ್ಲಿ ಕೂತ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂಡು ಉಡಿ ವಿಜಯ್ ಕುಮಾರ್ ಕಡೆಯಿಂದ ಮಾತಾಡಿಸ್ತಾರೆ. ನಂಜೇಗೌಡರು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಿದ್ದಾರೆ. ಆಮೇಲೆ ನಂಜೇಗೌಡರು ಮಿಲ್ಕಿಯವನೇ ನಿನಾಮಿನೇಷನ್ ಆಗಿಬಿಟ್ಟಿದ್ದಾರೆ. ಅವರು ಯಾಕೆ ಬೇಕಾಗಿತ್ತು, ಆ ಕಾರ್ಯಕರ್ತರಿಗೆ ಕೊಡಬೇಕಾಗಿತ್ತು ಅಂತ ನನ್ನ ಮೇಲೆ ಟೀಕೆ ಟಿಪ್ಪಣಿಗಳು ಮಾತಾಡಿಸ್ತಾರೆ. ಮಾತಾಡುವಾಗ ನೆಗಿತಾರೆ, ಪಕ್ಕದಲ್ಲಿ ಕೂತ್ಕೊಂಡು ನೆಗಿತಾವ್ರೆ ಒಬ್ಬ ಕಾಂಗ್ರೆಸ್ಸಿನ ಶಾಸಕರು. ಪಾಪ ಅವನು ಉಡಿ ವಿಜಯ್ ಕುಮಾರ್ಗೆ ಮಾಲೂರು ತಾಲೂಕು ಇತಿಹಾಸ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.